Hello everyone, welcome to CAD NEST YouTube channel. ನಾವು ಪ್ರೀವಿಯಸ್ ಕ್ಲಾಸಸಲ್ಲಿ ಕೆಲವೊಂದಷ್ಟು ಡ್ರಾಯಿಂಗ್ ಟೂಲ್ಸ್ನ ನೋಡಿದ್ವಿ. ಲೈನು, ಪಾಲಿಲೈನು, ಸರ್ಕಲ್ಲು, ಆರ್ಕು, ಡೋನಟ್ ಆಗಿರ್ಬೋದು, ರೆಕ್ಟ್ಯಾಂಗಲ್ಲು, ಎಲಿಪ್ಸು, ಸೊ ಈ ಥರ. ಸೊ ಇನ್ನೂ ಕೆಲವೊಂದಷ್ಟು ಡ್ರಾಯಿಂಗ್ ಟೂಲ್ಸ್ ಬಾಕಿ ಇದೆ, ಅದು ಯಾವುದು ಅಂತ ನೋಡೋಣ. ಸೊ ಫಸ್ಟ್ ಒನ್ ಬಂದು ಸ್ಪ್ಲೈನ್. ಸೊ ಡ್ರಾ ಕಾಲಮ್, ಡ್ರಾ ಟ್ಯಾಬ್ನ ಡ್ರ್ಯಾಗ್ ಮಾಡಿ, ಸೊ ಅಲ್ಲಿ ಸ್ಪ್ಲೈನ್ ಸಿಗುತ್ತೆ, ಅಥವಾ SPL ಎಂಟರ್ ಅಂತ ಆದರೂ ಕೊಡಿ. ಸ್ಪ್ಲೈನ್ ಶಾರ್ಟ್ಕಟ್ಟು ಸ್ಪ್ಲೈನ್ ಬಂತು. ಸೊ ಸ್ಪ್ಲೈನ್ ಫಸ್ಟ್ ಪಾಯಿಂಟ್ನ ಸ್ಪೆಸಿಫೈ ಮಾಡಿ. ಸೊ ಸೆಕೆಂಡ್ ಪಾಯಿಂಟ್ ನಮಗೆ ಒಂದು ಕರ್ವ್ ಪಾತ್ 2Dಯಲ್ಲಿ ಬೇಕು ಅಂತ ಹೇಳಿದ್ರೆ ನಾವು ಸ್ಪ್ಲೈನ್ನ ಡಿಸೈನ್ ಮಾಡ್ಬೋದು. ಸೊ 3Dಯಲ್ಲಿ ರೇಲಿಂಗ್ ಪರ್ಪಸ್ ನಾವು ಇದನ್ನು ಡಿಸೈನ್ ಮಾಡ್ತೀವಿ. ಅಲಾಂಗ್ ದ ಸ್ಪ್ಲೈನ್ ಅಂದರೆ ಅಲಾಂಗ್ ದ ಪಾತ್ ನಮಗೆ ರೇಲಿಂಗ್ ಸಿಗುತ್ತೆ, ಪಾತ್ ಹೇಗಿದೆಯೋ ಹಾಗೆ. ಸೊ ಇದು ಸ್ಪ್ಲೈನ್. ಸೊ ನೆಕ್ಸ್ಟ್ ಬಂದು ಕನ್ಸ್ಟ್ರಕ್ಷನ್ ಲೈನ್. ಸೊ ಕನ್ಸ್ಟ್ರಕ್ಷನ್ ಲೈನ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ, ಸೊ ಈಗ 2D ಪ್ಲಾನಲ್ಲಿ ನಾವು ಎಲಿವೇಷನ್ ಮತ್ತು ಸೆಕ್ಷನ್ ಹಾಕಬೇಕು. ಸೊ ಎವ್ರಿ ಪಾಯಿಂಟ್, ಈಗ ಲೈನ್ ಎಡ್ಜಸ್, ವಾಲ್ ಎಡ್ಜಸ್ ಏನಿದೆ ಅಲ್ಲಿಂದ ನಾವು ಲೈನ್ನ ತೊಗೊಂಡು ಮತ್ತೆ ಇನ್ನೊಂದು ಎಲಿವೇಷನ್ಗಾಗಲಿ ಸೆಕ್ಷನ್ಗಾಗಲಿ ಲೈನ್ನ ಕನೆಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ಅದು ತುಂಬ ಕಷ್ಟ ಆಗುತ್ತೆ. ಸೊ ಪ್ರತಿ ಸಲ ಲೈನ್ ತೊಗೋಬೇಕು, ಪಾಯಿಂಟ್ ಕನೆಕ್ಟ್ ಮಾಡಬೇಕು, ಎಲ್ಲಿಂದ ಯಾವ ಡಿಸ್ಟೆನ್ಸ್ ಅಂತ ಕೊಡಬೇಕು. ಸೊ ಇದು ವೆರಿ ಡಿಫಿಕಲ್ಟ್ ಮೆಥಡ್. ಸೊ ಕನ್ಸ್ಟ್ರಕ್ಷನ್ ಲೈನ್ನ ತೊಗೊಂಡು ನಾವು ಡ್ರಾ ಮಾಡ್ಬೋದು. ಸೊ ಕನ್ಸ್ಟ್ರಕ್ಷನ್ ಲೈನಲ್ಲಿ 5 ಟೈಪ್ಸ್ ಬರುತ್ತೆ: ಹಾರಿಜಾಂಟಲ್, ವರ್ಟಿಕಲ್, ಹ್ಯಾಂಗಲ್ಲು, ಬೈಸೆಕ್ಟು, ಆಫ್ಸೆಟ್ ಅಂತ. ಸೊ ಫಸ್ಟ್ ಒನ್ ಹಾರಿಜಾಂಟಲ್ ಸೆಲೆಕ್ಟ್ ಮಾಡ್ತೀನಿ. ಸೊ ನೋಡಿ, ಹಾರಿಜಾಂಟಲ್ ಲೈನ್ ಸೆಲೆಕ್ಟ್ ಮಾಡ್ತಿದ್ದಾಗೆ ಹಾರಿಜಾಂಟಲ್ ಆಗಿ ಲೈನ್ ಅದೇ ಬರುತ್ತೆ. ಸೊ ಇದು ಕಾಪಿಯಾಗಿ ಆ್ಯಕ್ಟ್ ಆಗುತ್ತೆ. ಎವ್ರಿ ಟೈಮ್ ಅದನ್ನು ಸೆಲೆಕ್ಟ್ ಮಾಡಿನೇ ಕೊಡಬೇಕು ಅಂತ ಏನಿಲ್ಲ. ನೆಕ್ಸ್ಟು ವರ್ಟಿಕಲ್ ಸೆಲೆಕ್ಟ್ ಮಾಡಿ. ಸೊ ವರ್ಟಿಕಲ್ ಬೇಕು ಅಂದರೆ ವರ್ಟಿಕಲ್ ಲೈನ್ ಕೊಡಿ. ಅದಾದಮೇಲೆ ಆ್ಯಂಗಲ್. ಸೊ ಎಷ್ಟು ಆ್ಯಂಗಲ್ ಅಂದರೆ ರೊಟೇಷನ್ ಆ್ಯಂಗಲ್ಲು ಎಷ್ಟು ಇದ್ದು ನಿಮಗೆ ಅದು ಕನ್ಸ್ಟ್ರಕ್ಷನ್ ಲೈನ್ ಬೇಕು ಅಂತ ಹೇಳಿದ್ರೆ ಈ ಥರ ಅಲೈನ್ಡ್ ಲೈನ್ಸ್ ಆಗಿ ಬರುತ್ತೆ. ಸೊ ಇದರಲ್ಲಿ ನೀವು ಡಿಸ್ಟೆನ್ಸ್ ಚೆಕ್ ಮಾಡ್ಕೋಬೋದು. ಸೊ ನೆಕ್ಸ್ಟು ಬೈಸೆಕ್ಟ್. ಸೊ ಒಂದು ಸ್ಪೆಸಿಫಿಕ್ ಪಾಯಿಂಟಿಂದ ಆ್ಯಂಗಲ್ ಬೈಸೆಕ್ಟ್ ಆಗಬೇಕು. ಸೊ ಆ್ಯಂಗಲ್ ಬೈಸೆಕ್ಟ್ ಡಿಸ್ಟೆನ್ಸ್ ಕೊಡಿ. ಅದಾದಮೇಲೆ ಸೊ ಯಾವ ಪಾಯಿಂಟಿಂದ ಆ್ಯಂಗಲ್ ಬೈಸೆಕ್ಟ್ ಬೇಕು ಅಂತ ಕ್ಲಿಕ್ ಮಾಡಿ. ನೋಡಿ, ಸೊ ಒಂದು ಪಾಯಿಂಟಿಂದ ಎಲ್ಲ ಆ್ಯಂಗಲ್ಸು ಬೈಸೆಕ್ಟ್ ಆಗ್ತಾರೆ. ಇದು ಬೈಸೆಕ್ಟ್. ನೆಕ್ಸ್ಟ್ ಇದಾದಮೇಲೆ ಆಫ್ಸೆಟ್ ಕೇಳುತ್ತೆ. ಸೊ ಆಫ್ಸೆಟ್ ಡಿಸ್ಟೆನ್ಸ್ನ ಕೊಡಿ. ಸೊ ಆಫ್ಸೆಟ್ ಡಿಸ್ಟೆನ್ಸು 5 feet, ಎಂಟರ್ ಅಂತ ಕೊಡ್ತೀನಿ. ಸೊ ವರ್ಟಿಕಲ್ ಆಗಬೇಕಾ ಅಥವಾ ಹಾರಿಜಾಂಟಲ್ ಆಗಬೇಕಾ ಅಥವಾ ಅಲೈನ್ಡ್ ಆಗಿ ಬೇಕಾ ಅನ್ನೋದನ್ನು ಚೂಸ್ ಮಾಡಿ ಆಫ್ಸೆಟ್ ಕೊಡ್ಬೋದು. ಸೊ ಸೆಲೆಕ್ಟ್ ಮಾಡಿ ಆಫ್ಸೆಟ್ ಡಿಸ್ಟೆನ್ಸ್. ನೆಕ್ಸ್ಟು ಹಾರಿಜಾಂಟಲ್ ಆಯಿತು, ವರ್ಟಿಕಲ್ ಆಫ್ಸೆಟ್ ಡಿಸ್ಟೆನ್ಸ್ ಸಹ ಕೊಡ್ಬೋದು. ನೆಕ್ಸ್ಟು ಅಲ್ಲಿ ಇನ್ಕ್ಲೈನ್ ಲೈನ್ಸ್ ಇದೆ. ಸೊ ಇದಕ್ಕೂ ಆಫ್ಸೆಟ್ ಡಿಸ್ಟೆನ್ಸ್ ಅಟ್ ಎ ಟೈಮ್ ನೀವೆಲ್ಲದಕ್ಕೂ ಒಂದ್ಸಲ ಆಫ್ಸೆಟ್ ಡಿಸ್ಟೆನ್ಸ್ ತೊಗೊಂಡ್ರೆ ಎಲ್ಲದಕ್ಕೂ ಕೊಡ್ಬೋದು. ಸೊ ಇದು ಕನ್ಸ್ಟ್ರಕ್ಷನ್ ಲೈನ್ ಡೀಟೇಲಿಂಗ್. ಸೊ ನೆಕ್ಸ್ಟು ರೇ. ರೇ ಎಂಟರ್ ಅಂತ ಆದರೂ ತೊಗೋಬೋದು, ಇಲ್ಲ ಡ್ರಾ ಅಲ್ಲಿ ಹೋಗಿ ಸೊ ರೇ ಆದರೂ ಸೆಲೆಕ್ಟ್ ಮಾಡ್ಬೋದು. ಸೊ ಒಂದು ಪಾಯಿಂಟ್ ಆಫ್ ಪರ್ಸ್ಪೆಕ್ಟಿವ್ ವ್ಯೂ ನಮಗೆ ಬೇಕು ಅಂತ ಹೇಳಿದ್ರೆ ನಾವು ರೇನ ಯೂಸ್ ಮಾಡ್ತೀವಿ. ಕನ್ಸ್ಟ್ರಕ್ಷನ್ ಲೈನಿಗೆ ಸ್ಟಾರ್ಟಿಂಗ್ ಪಾಯಿಂಟ್, ಎಂಡಿಂಗ್ ಪಾಯಿಂಟ್ ಯಾವುದೂ ಇರೋದಿಲ್ಲ. ಸೊ ಅದು ಥ್ರೂ ಔಟ್ ದ ಸ್ಕ್ರೀನ್ ನಮಗೆ ಸ್ಪ್ರೆಡ್ ಆಗುತ್ತೆ. ಬಟ್ ರೇ ಅಲ್ಲಿ ನಾವು ಸ್ಟಾರ್ಟಿಂಗ್ ಪಾಯಿಂಟ್ ನೋಡ್ತೀವಿ ಈ ಥರ. ಸೊ ಎಂಡಿಂಗ್ ಪಾಯಿಂಟ್ ನಮಗೆ ಗೊತ್ತಾಗಲ್ಲ. ಸೊ ಓವರ್ ಆಲ್ ದ ಸ್ಕ್ರೀನ್ ಏನು AutoCAD ಸ್ಕ್ರೀನ್ ಎಷ್ಟಿರುತ್ತೋ ಅಷ್ಟಕ್ಕೂ ಇದು ಸ್ಪ್ರೆಡ್ ಆಗಿರುತ್ತೆ. ಇದು ರೇ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. Please do subscribe and press the bell icon for the updated notifications. Thank you.